ನೋಡಿ ನಾನು ಈಗ ಊಟ ಮಾಡ್ತಾ ಇದ್ದೀನಿ. ಅಮ್ಮ ತಂದಿರೋದೆಲ್ಲ ಇವತ್ತು ಊಟ ನಮ್ಮ ಮನೆಯಲ್ಲಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ನೋಡಿ, ಇವಾಗ ತಾನೇ ಒರಳ್ಕಲ್ಲು ತೊಗೊಂಡಿದ್ನಲ್ಲ, ಅದರದ್ದು ಪೂಜೆ ಕೂಡ ಆಯಿತು. ಒಂದು ವಿಶೇಷ ಅಂತಂದರೆ ಅಮ್ಮ ಬಂದು ಪೂಜೆ ಮಾಡಿಕೊಟ್ಟಿದ್ದು ಒಂದು ವಿಶೇಷ ಇವತ್ತು. ಅಮ್ಮ ಬಂದಿದ್ದಾರೆ, ಏನೇನು ತಂದಿದ್ದಾರೆ ಅಂತ ನೋಡೋಣ. ಅಮ್ಮ ಬಂದರೆ ನಾವು ಅಡುಗೆ ಮಾಡಿಡಬೇಕು, ಆದರೆ ಅವ್ರೇನು ಮಾಡಿದ್ದಾರೆ, ಅವರೇ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನಾನು ತೋರಿಸ್ತೀನಿ. ನೋಡಿ, ಪೂಜೆ ಎಲ್ಲ ಆಗಿದೆ ಇವಾಗ ತಾನೇ. ನೋಡಿ, ಅಮ್ಮ ಊಟಕ್ಕೆ ಏನೇನು ತೊಗೊಂಡು ಬಂದಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ, ಹೆಸರುಬೇಳೆ ಪಾಯಸ ತಂದಿದ್ದಾರೆ. ಆಮೇಲೆ ಉಪ್ಪಿನಕಾಯಿ, ಇದು ಮಾವಿನಕಾಯಿ ಉಪ್ಪಿನಕಾಯಿ. ನಾನು ಯಾವಾಗಲೂ ಉಪ್ಪಿನಕಾಯಿನ ತಗೊಳ್ಳಲ್ಲ, ಅಮ್ಮನ ಮನೆಯಿಂದನೇ ತರೋದು ಉಪ್ಪಿನಕಾಯಿ. ಮತ್ತು ಕೋಸಂಬರಿ ನೋಡಿ, ಇದೇ ದೊಡ್ಡದು ಮೇಯ್ನು, ನನ್ನ ಮಗಳಿಗೆ ತುಂಬಾ ಇಷ್ಟ. ನೋಡಿ, ಬಿಸಿಬೇಳೆ ಬಾತು ಇಷ್ಟೆಲ್ಲ ಬೆಳಗ್ಗೆ ಮಾಡಿ ತಗೊಂಡು ಬಂದಿದ್ದಾರೆ. ಇವಾಗ ಊಟ ಮಾಡಬೇಕು. ನೋಡಿ, ನಾನು ಈಗ ಊಟ ಮಾಡ್ತಾ ಇದ್ದೀನಿ. ಅಮ್ಮ ತಂದಿರೋದೆಲ್ಲ ಇವತ್ತು ಊಟ ನಮ್ಮ ಮನೆಯಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಅಮ್ಮ ಬಂದು ಅವರೇ ಊಟ ಎಲ್ಲ ತಂದುಬಿಟ್ಟಿದ್ರು. ಬಿಸಿಬೇಳೆ ಬಾತು, ಪಾಯಸ, ಕೋಸಂಬರಿ ಎಲ್ಲನೂ ತಗೊಂಡು ಬಂದಿದ್ದರು. ನನಗೂ ಕೂಡ ತುಂಬಾ ಸಂತೋಷ ಆಯಿತು. ಅಪರೂಪಕ್ಕೆ ತುಂಬ ದಿನ ಆಗಿತ್ತಲ್ಲ ಬಂದು, ಅದಕ್ಕೆ ನೀನೇನು ಮಾಡ್ಕೊಬೇಡ, ನಾನೇ ಎಲ್ಲನೂ ತಗೊಂಡು ಬರ್ತೀನಿ ಅಂತ ಹೇಳಿದರು. ನಾನಿವತ್ತು ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ. ಅಮ್ಮ ತಂದಿದ್ದು ಅದೇ ಊಟವನ್ನು ಮಾಡ್ಕೊಂಡ್ವಿ ನಾವು ಕೂಡ. ಅಮ್ಮ ಈಗ ಸಂಜೆ 5 ಗಂಟೆಗೆ ಹೊರಟರು. ತುಂಬ ಹೇಳೋದಕ್ಕಾಗಲ್ಲ, ತುಂಬ ಖುಷಿಯಾಯಿತು. ಈಗ 6 ಗಂಟೆ ಆಗಿದೆ. ಈಗ ಸಂಜೆಯ ಒಂದು ಪೂಜೆನೆಲ್ಲ ಮಾಡ್ಕೊಳ್ಳೋಣ ಬನ್ನಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಇವಾಗ. ಈಗ ಸಂಜೆ ಆಗಿದ್ದರಿಂದ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ, ಸಂಜೆ ಪೂಜೆನ. ಆರು ಗಂಟೆ ಆಯ್ತಲ್ಲ, 6 ಗಂಟೆ ಆದಮೇಲೆ ಸಂಜೆ ಒಂದು ಸಲ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದು ಅದೊಂದು ಪದ್ಧತಿ. ನೋಡಿ, ದೇವ್ರ ಮುಂದೆ ಕೂಡ ದೀಪನೆಲ್ಲ ಹಚ್ಕೊಂಡಿದ್ದೀನಿ ಸಂಜೆ ಪೂಜೆಗೆ. ನೋಡಿ, ದೀಪ ಎಲ್ಲ ಹಚ್ಚಿದ್ದೀನಿ. ನೋಡಿ, ಇಲ್ಲಿ ನಾನು ಜಪಮಣಿಯಿಂದ ಜಪನ ಮಾಡ್ಕೊಳ್ತಾ ಇದ್ದೀನಿ, ಮಂತ್ರಗಳನ್ನೆಲ್ಲ
ಹೇಳ್ಕೊಳ್ತಾ ಇದ್ದೀನಿ. ಈ ಥರ ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದು. ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಮನೆಯಲ್ಲಿ ಒಂದು ರೀತಿಯ ಧನಾತ್ಮಕವಾದ, ಸಕಾರಾತ್ಮಕವಾದ ಒಂದು ವಾತಾವರಣ ನೆಲೆಯಾಗುತ್ತೆ ಈ ರೀತಿಯೆಲ್ಲ ಪೂಜೆ ಮಾಡ್ಕೊಳ್ಳೋದ್ರಿಂದ. ನಾನು ಬೆಳಗ್ಗೆ ಸಂಜೆ ಈ ರೀತಿ ಜಪಮಣಿಯಿಂದ ಜಪವನ್ನು ಮಾಡ್ಕೊಳ್ತೇನೆ. ನೋಡಿದ್ರಲ್ಲ, ಇವತ್ತಿನ ಒಂದು ಸರಳವಾದಂತಹ ಲಾಗ್ ಇದಾಗಿತ್ತು. ಸಂಜೆ ಜಪ ಕೂಡ ಆಯಿತು, ಪೂಜೆ ಆಯಿತು, ಜಪ ಆಯಿತು, ಎಲ್ಲ ಆಯಿತು. ಪ್ರತಿನಿತ್ಯ ಇದಿರುತ್ತೆ, ಆದರೆ ಪ್ರತಿನಿತ್ಯ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಬೇಕು ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿ, ಹಾಗೂ ಬೆಲ್ಲ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕುವಂಥ ವೀಡಿಯೋಗಳು ಫಸ್ಟ್ ನೀವು ನೋಡ್ಬೋದು. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.